ಬೆಂಡೆಕಾಯಿ 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 ಐ ಲವ್ ಬೆಂಡೆಕಾಯಿ. ನನ್ನ ಪ್ರೀತಿಯ ಬೆಂಡೆಕಾಯಿ, ಎಷ್ಟು ದಿವಸ ನನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ ನನ್ನ ಸ್ವೀಟ. ಐ ಲವ್ ಬೆಂಡೆಕಾಯಿ. ರೀ ಸ್ವಾಮಿ, ಇದೇನು ಹುಡುಗಿ ಲೊಚ ಲೊಚ ಅಂತ ಮುತ್ಕೊಟ್ಟಂಗೆ ಕೊಡ್ತಾ ಇದ್ದೀರಾ? ಇದು ಬೆಂಡೆಕಾಯಿ. ನಿನ್ನ ಪಾಲ್ಗೆ ಇದು ಬರೀ ಬೆಂಡೆಕಾಯಿ, ನನ್ನ ಪಾಲ್ಗೆ ಮಹದಾಯಿ, ನನ್ನ ಉಸಿರು. 5 ವರ್ಷದಿಂದ ಇದನ್ನ ನೋಡ್ದೆ ತಿಂದೆ, ನನ್ನ ನಾಲ್ಗೆ ಎಕ್ಕಡ ತರ ಆಗ್ಬಿಟ್ಟಿದೆ. ರೀ ಏನ್ರಿ ಹಿಂಗ್ ಮಾತಾಡ್ತೀರಾ? ಯಾವತ್ತು ಬೆಂಡೆಕಾಯಿ ತಿಂದೇ ಇಲ್ವಾ? ಬರೀ ತಿನ್ನೋದಾ? 5 ವರ್ಷದ ಹಿಂದೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಸಂಜೆ ಸ್ನ್ಯಾಕ್ಸ್ಗೆ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಬೆಂಡೆಕಾಯಿ ಗೊಜ್ಜೆ ತಿಂತಿದ್ದೆ. ನನ್ನ ಹೆಂಡತಿ ಇದನ್ನ ತಿನ್ನೋದಿರ್ಲಿ, ನೋಡಿದ್ರೆ ಸಿಟ್ಟು ಮಾಡ್ಕೋತಾಳೆ. ಇವತ್ತು ನೀನು ಇದನ್ನ ನಮ್ಮ ಮನೆ ಬಾಗ್ಲು ತನಕ ತಂದು ನನ್ನ ಹೃದಯದಲ್ಲಿರೋ ಆಸೆ ಬಾಗ್ಲನ್ನ ತೆರೆಸ್ಬಿಟ್ಟೆ. ರೀ ಸ್ವಾಮಿ, ಇಷ್ಟಪಟ್ಟಿದ್ದನ್ನ ಇಷ್ಟಪಡುವಾಗ ತಿಂದ್ಬಿಡ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಆರೋಗ್ಯಕ್ಕೆ ಒಳ್ಳೇದಾಗಿರೋ ಬೆಂಡೆಕಾಯಿ ಕಂಡ್ರೆ ನಿಮ್ ಹೆಂಡತಿಗೆ ಯಾಕಾಗಲ್ಲ? ಲೇ, ಮೊದ್ಲಿನಿಂದ ಹೋಗೋ. ಎಷ್ಟಾಯ್ತು? 100 rupees. ಆದ್ರೆ ನಿಮಗೋಸ್ಕರ 50% ಡಿಸ್ಕೌಂಟ್. ಥ್ಯಾಂಕ್ ಯು. ಬೆಂಡೆಕಾಯಿ ತಗೊಳ್ಳಿ ಮೇಡಮ್. ಯು ಇಡಿಯಟ್, ನಂಗೆ ಬೆಂಡೆಕಾಯಿ ತಗೊಳ್ಳಿ ಅಂತೇನೋ? ಮೇಡಮ್, ನಾ ಹೇಳಿದ್ದು ಬೆಂಡೆಕಾಯಿ ತಗೊಳ್ಳಿ ಅಂತ, AK-47 ಗನ್ ತಗೊಳ್ಳಿ ಅಂತ ಅಲ್ಲ. ಏಯ್, AK-47 ಏನು AK-97 ಬೇಕಿದ್ರು ತಗೊಳ್ತಿದ್ದೆ. ಆದ್ರೆ ಈ ನನ್ನ ಪರಮಶತ್ರು ಬೆಂಡೆಕಾಯಿನ ನಾನು ಯಾವತ್ತೂ ತಗೊಳ್ಳಲ್ಲ. ಹೋಗ ಇಲ್ಲಿಂದ. ಮೇಡಮ್, ಯಾರನ್ನಾದ್ರೂ ಕೇಳಿ ನೋಡಿ, ಈ ಏರಿಯಾದಲ್ಲಿ ನಾನ್ ಮಾರೋ ಬೆಂಡೆಕಾಯಿನೇ ಫೇಮಸ್. ಒಂದ್ಸಲ ತಗೊಂಡ್ ನೋಡಿ. ಯು ನಿನ್ನ ಇನ್ನೊಂದ್ಸಲ ಈ ಏರಿಯಾಲಿ ನೀನ್ ಬೆಂಡೆಕಾಯಿ ಮಾರೋದ್ ಕಾಣಿಸಿದ್ರೆ ನಿನ್ನ ಈ ಬೆಂಡೆಕಾಯಿ ಕತ್ತರಿಸಾಕ್ಬಿಡ್ತೀನಿ. ಗೆಟ್ ಔಟ್. ನನ್ನ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟ. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಹೊರಗಡೆ ಏನಾಯ್ತು ಗೊತ್ತಾ? ಏನಾಯ್ತು? ಯಾರಾದ್ರೂ ರೇಗ್ಸಿದ್ರಾ? ಯಾರು ಅಂತ ಹೇಳು, ಈಗಲೇ ಹೋಗಿ ಕೊಚ್ಚಾಕ್ ಬಂದ್ಬಿಡ್ತೀನಿ. ಜಾನಿ, ನಂದೇ ಹೆಸರಮ್ಮ. ಈ ಓವರ್ ಬಿಲ್ಡಪ್ ಎಲ್ಲ ಬೇಡ. ಹೊರಗಡೆ ಬೆಂಡೆಕಾಯಿ ಮಾರೋನ್ ಬಂದಿದ್ದಾನೆ. ಬೆಂಡೆಕಾಯ ಅವನ್ಯಾಕೆ ಬಂದ? ಅವನ್ ಯಾರಿಲ್ಲಿ ಕರೆದಿದ್ರು? ಇರು, 4 ಬಾರಸ್ ಬಂದ್ಬಿಡ್ತೀನಿ. ಏನು ಬೇಡ, ನಾನೇ ಬಾರ್ಸ್ಬಿಟ್ಟು ಬಂದಿದ್ದೀನಿ. ನೀನ್ ಯಾಕೆ ಅವ್ನು ಹೊಡೆಯಕ್ ಹೋದೆ? ನಿನಗೆ ಬೆಂಡೆಕಾಯಿ ಇಷ್ಟ ಇಲ್ಲ ಅಂತ ಪಾಪ ಅವ್ನಿಗೇನ್ ಗೊತ್ತು? ಅವ್ನ ಕೆಲಸ ಅವ್ನು ಮಾಡಿದಾನೆ. ಅವ್ನು ಏನ್ ಬೇಕಿದ್ರು ಮಾಡ್ಕೊಳ್ಳಿ, ಆದ್ರೆ ನನ್ನ ಮನೆ ಮುಂದೆ ಅವ್ನು ಬೆಂಡೆಕಾಯಿ ಮಾರೋ ಹಾಗಿಲ್ಲ. ನನ್ನ ಹತ್ರನೇ ಬಂದು ಬೆಂಡೆಕಾಯಿ ತಗೊಳ್ಳಿ ಅಂತ ಪೀಡಿಸ್ತಾನೆ. ನನಗೆ ಬಂದಿದ್ ಸಿಟ್ಟಿಗೆ. ಸಿಟ್ಟು ಮಾಡ್ಕೋಬಾರ್ದು. ನೀನ್ ಸಿಟ್ಟು ಮಾಡ್ಕೊಂಡ್ರೆ ಸಹಿಸ್ಕೊಳಕ್ ಅವನೇನ್ ನಾನಾ? ಐ ಮೀನ್, ನೀನ್ ಸಿಟ್ಟು ಮಾಡ್ಕೊಂಡ್ರೆ ಅವ್ನು ನಿನ್ ಬಗ್ಗೆ ಅಪಪ್ರಚಾರ ಮಾಡ್ಬಿಡ್ತಾನೆ. ಆಗ ನಿನ್ ಗ್ರೂಮಿಂಗ್ ಕ್ಲಾಸ್ಗೆ ಯಾರು ಬರ್ತಾರೆ ಹೇಳು? ಕರೆಕ್ಟ್ ಜಾನಿ, ಬೆಂಡೆಕಾಯಿ ನೋಡಿದ ಕೋಪಕ್ಕೆ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ಫಸ್ಟ್ ಸಾರಿ ಕೇಳ್ಬಿಟ್ಟು ಬರ್ತೀನಿ. ಡೋಂಟ್ ವರಿ ಡಾರ್ಲಿಂಗ್, ನಿನ್ ಪರವಾಗಿ ನಾನು ಸಾರಿ ಕೇಳ್ತೀನಿ. ನೀನ್ ಕೂಲ್ ಆಗಿರು. ತುಂಬಾ ನೋವಾಯ್ತಾ? ಹೌದು ಸರ್. ನಾನು ಕೇಳಿದ್ ನಿನ್ಗಲ್ಲಯ್ಯ, ಬೆಂಡೆಕಾಯಿಗೆ. ಏನ್ ಸರ್ ನೀವು ಬೆಂಡೆಕಾಯಿ ನೋಡಿ ಪ್ರಾಣ ಅಂತೀರಾ? ನಿಮ್ ಹೆಂಡತಿ ನೋಡಿದ್ರೆ ಬೆಂಡೆಕಾಯಿ ತಂದ್ರೆ ನಿನ್ ಪ್ರಾಣ ತೆಗಿತೀನಿ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಈ ಏರಿಯಾದಲ್ಲಿ ನಾನು ಬೆಂಡೆಕಾಯಿನೇ ಮಾರಲ್ಲ. ಅವಳು ತಪ್ಪಿನ ಅರಿವಾಗಿ ಸಾರಿ ಕೇಳಿದ್ಲು, ಅದನ್ನ ಹೇಳೋಗಣ ಅಂತಾನೆ ಬಂದೆ. ಹೌದಾ ಸರ್? ಸಾರಿ ಅಂದ್ಲು. ಸಾರಿ ಕೇಳಿದ್ರು ಮತ್ತೆ ಕೈ ಅಳ್ತಿದ್ಯಾ? ಸಾರಿ ಕೇಳಿದ್ರೆ ನೋವು ಹೋಗುತ್ತಾ? ಹೌದಲ್ಲ? ಥ್ಯಾಂಕ್ ಯು ಸರ್. ನಾನು ಕೊಟ್ಟಿದ್ದ ಟಿಪ್ಸು ಅನ್ಕೋಬೇಡ. ನಾಳೆ ಬೆಳಗ್ಗೆ ಬೆಂಡೆಕಾಯಿ ತಂದು ಕೊಡು. ಏನ್ ಸರ್ ನೀವು ನೋಡಿದ್ರೆ ಬೆಂಡೆಕಾಯಿ ತಂದು ಕೊಡು ಅಂತೀರಾ? ಬೆಂಡೆಕಾಯಿ ತಂದ್ರೆ ನೀನ್ ಕೊಲೆ ಮಾಡ್ತೀನಿ ಅಂತ ನಿಮ್ ಹೆಂಡತಿ ಹೇಳ್ತಾರೆ. ನೀನು ದಿನ ಕೂಗ್ತಿಯಲ್ಲ ಬೆಂಡೆಕಾಯಿ ಅಂತ, ಅಷ್ಟು ಜೋರ ಕೂಗ್ಬೇಡ. ಕೋಡ್ ವರ್ಡ್ ಕೂಗು, ನಾನು ಬಂದು ತಗೊಂಡು ಹೋಗ್ತೀನಿ. ಅದ್ಯಾವ ಸರ್ ಅದು ಕೋಡ್ ವರ್ಡ್? ಸನ್ನಿ. ಲಿಯೋನಾ? ಅಲ್ಲಯ್ಯ, ಸನ್ನಿ ಬೆರಳು. ಹಂಗಂತ ನಾನೇನಾದ್ರು ಕೂಗ್ಕೊಂಡ್ ಬಂದ್ರೆ ನನ್ನೊಂದು ಕೊಲೆಗಾರ ಅನ್ಕೊಂತಾರೆ. ಹಾಗೇನು ಅನ್ಕೊಳ್ಳಲ್ಲಯ್ಯ. ನೀನು ದಿನ ಕೂಗ್ತಿಯಲ್ಲ, ಆ ಬದನೆಕಾಯಿ, ಆ ನುಗ್ಗೆಕಾಯಿ, ಆ ಆಲೂಗೆಡ್ಡೆ, ಆ ಟೊಮೊಟೊ, ಒನಿಗ್ ಸೊಪ್ಪು ಅಂತ ಒನಿಗ್ ಸನ್ನಿ ಬೆರಳು ಅನ್ನೋ. ಟೊಮೊಟೊ ಅಂತಿದ್ದಂಗೆ ಅವ್ರು ನೆನಪಾಯ್ತು. ನಾನವರು ನಾನು ನೋಡಕ್ ಹೋಗ್ತೀನಿ. ಬೆಂಡೆಕಾಯಿ ತರೋದು ಮರಿಬೇಡ. ಹಲೋ, ಯಾರು? ಹರ್ಷ ಅವರ? ಶೇಷಾದ್ರಿಪುರಮಿಂದ ಸರ್. ನೀವು 7 ಇಂದ 5 ಚಡ್ಡಿ ಅಲ್ವಾ? ತಗೊಂಬತ್ತವ್ ಇರಿ. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಅತ್ಯವ್ವ, ಚಂದನ್ ಅವ್ರು ಬಂದ್ರು, ಆಮ್ಯಾಕ್ ಮಾಡ್ತೀನಿ.
ಅವರು ಪೋಖ್ರಿ ಅಲ್ಲ, ಶಾನೆ ಒಳ್ಳೆಯವರು ಅತ್ಯವ. ಆಮೇಲೆ ಮಾಡ್ತೀನಿ. ಬನ್ನಿ ಚಂದನ್ ಅವ್ರೆ. ಹಾಯ್ ಪಾಪು. ನನ್ ಪಾಪು ಅಲ್ಲ, ಪಾಂಡುಪುರ್ ಪುಟ್ಮಲ್ಲಿ ಅಂತ ಕರೀರಿ. ಸಾರಿ ಪಾಂಡುಪುರದ ಪುಟ್ಮಲ್ಲಿ ಅವರೇ, ನಿಮ್ ಮದರ್ ಜೊತೆ ಮಾತಾಡ್ತಿದ್ರಾ? ಮದರಿಂದ ಜೊತೆ ಮಾತಾಡ್ತಿದ್ದೇನೆ. ವೆರಿ ನೈಸ್, ವೆರಿ ನೈಸ್. ಇವತ್ತು ನಿಮ್ಮ ಮನೇಲಿ ಬೆಂಡೆಕಾಯಿ ಗೊಜ್ಜು ಮಾಡಿದೀರ ಅಂತ ಕೇಳ್ಪಟ್ಟೆ. ಈ ಬಡ ರಸಿಕನ್ ಮೇಲೆ ದಯ ತೋರಿ ಒಂದ್ ರೊಟ್ಟಿ ಸ್ವಲ್ಪ ಗೊಜ್ಜು ತಂದು ಕೊಟ್ಬಿಟ್ರೆ ತಿಂದು ಪಾವನ ಆಗ್ಬಿಡ್ತೀನಿ. ಶ್ರೀರಾಮ, ಎಂತ ಕೆಲ್ಸ ಆಗೋಯ್ತು? ನಮ್ ಬಾಬಣ್ಣ ಎಲ್ಲ ತಿಂಗ್ ತೇಗ್ಬಿಟ್ರು ಅನ್ನಿ. ಅಷ್ಟೊಂದು ಬರ್ಗೆಟ್ಟಿದ್ರ? ನಿಮ್ ಬಾಬಣ್ಣ ಅಷ್ಟೊಂದು ಹಸ್ಕೊಂಡಿದ್ರ ಅಂದೆ. ಅನ್ನಿ ಅದಕ್ಕೆ ಎಲ್ಲ ತಿಂದ್ ಖಾಲಿ ಮಾಡ್ಬಿಟ್ರು. ಪುಟ್ಮಲ್ಲಿ ಅವ್ರೆ, ನಿಮಗ್ ಬೆಂಡೆಕಾಯಿ ಅಂದ್ರೆ ಇಷ್ಟ ಇಲ್ವಾ? ಬೆಂಡೆಕಾಯಿ ಗೊಜ್ಜು ಅಂದ್ರೆ ನನಗಾಗಲ್ಲ, ಆದ್ರೆ ನಮ್ ಬಾಬಣ್ಣಗೋಸ್ಕರ ಮಾಡ್ಕೊಡ್ತೀನಿ. ವಾವ್ ಪುಟ್ಮಲ್ಲಿ ಅವರೇ, ಯು ಆರ್ ರಿಯಲಿ ಗ್ರೇಟ್. ನಿಮ್ಮನ್ನ ಹೊಗಳೋ ಪದಗಳೇ ಸಾಲ್ತಿಲ್ಲ. ನನಗಿಷ್ಟ ಇಲ್ಲ ಅಂದ್ರು ಗಂಡನಿಗೋಸ್ಕರ ಮಾಡ್ಕೊಡ್ತಿದ್ದೀರಲ್ಲ. ನನ್ನ ಹೆಂಡ್ತಿನೂ ಇದ್ದಾಳೆ, ನನ್ನಿಷ್ಟ ಕೇಳೋದಿರ್ಲಿ, ಅವಳಿಗಿಷ್ಟ ಆಗಿದ್ದು ನಾನೇ ಮಾಡಾಕ್ಬೇಕು. ಯಾಕೆ ಮದರ್ ಅವ್ರಿಗೆ ಬೆಂಡೆಕಾಯಿ ಅಂದ್ರೆ ಇಷ್ಟ ಅಲ್ವಾ? ಅದ್ರ ಹೆಸರು ಕೇಳಿದ್ರೆ ಸಾಕು ಚೇಳು ಕಚ್ಚದಂಗ ಆಡ್ತಾಳೆ. ಅವಳ ದೆಸೆಯಿಂದ ನಾನು ಬೆಂಡೆಕಾಯಿ ತಿಂದು 5 ವರ್ಷ ಆಯ್ತು. ಜಾನಿ, ಮುದ್ದು ಜಾನಿ, ಜಾನಿ ಕಂದ, ಮಧುರಂಗ್ ಗೊತ್ತಾಗದೆ ಇರೋ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ, ತಿನ್ನು ಮುದ್ದು. ಮಮ್ಮಿ, ಇದು ಮಧುರಂಗ್ ಗೊತ್ತಾಗ್ಬಿಟ್ರೆ ಮಿಕ್ಸಿ ತರ ಕಿರ್ಚ್ಕೊಂಡ್ಬಿಡ್ತಾಳೆ. ಅವ್ಳು ಕಿಚ್ಕೊಂಡ್ಬಿಟ್ರೆ ನಾನು ಹರ್ಚ್ಕೊಂಡ್ಬಿಡ್ತೀನಿ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ತಿನ್ನು. ಜಾನಿ, ನೀವು ಮಾಡ್ತಿರೋದ್ ಸರಿ ಇಲ್ಲ. ನಂಗೆ ಬೆಂಡೆಕಾಯಿ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ತಿಂತಿದ್ದೀರಾ? ಮಧು, ಮಮ್ಮಿ ನೀನ್ ಸುಮ್ಮನಿರು ಕಂದ, ನಿನಗೇನೆ ಕಷ್ಟ. ನಿನಗೆ ಇಷ್ಟ ಇಲ್ಲದೆ ನೀನ್ ತಿನ್ಬೇಡ. ಅವನ್ ದಾರಿಗೆ ಯಾಕೆ ಕಡ್ಡ ಬರ್ತೀಯಾ? ನೋಡಿ ಅತ್ತೆ, ನೀವೇನ್ಮೇಲೆ ಬೆಂಡೆಕಾಯಿ ಪಲ್ಯ ಮಾಡೋ ಹಾಗಿಲ್ಲ, ಮಾಡೋದು ನಿಮ್ ಮಗನ್ ತಿನ್ಸೋ ಹಾಗಿಲ್ಲ. ಇದು ನಿಮ್ ಮಗನ್ ಮೇಲೆ ಆಣೆ. ಅವತ್ತು ತಿನ್ನೋದು ಬಿಟ್ಟವನು ಇವತ್ತಿನವರೆಗೂ ಅದ್ರ ವಾಸನೆ ಕೂಡ ನೋಡಿಲ್ಲ. ಅಲ್ಲ, ಮಧುರ ಅವ್ರು ಯಾಕೆ ಬೆಂಡೆಕಾಯಿನ ಇಷ್ಟೊಂದು ದ್ವೇಷ ಮಾಡಿರು? ಅದು ಮಧುರ ತಂದೆ ಬೆಂಡೆಕಾಯಿ ವ್ಯಾಪಾರದಲ್ಲಿ ತುಂಬಾ ಲಾಸ್ ಆಗ್ಬಿಟ್ರು. ಎಲ್ಲರಿಂದ ಅವಮಾನ ಅನುಭವಿಸಿದ್ರು. ಅವ್ರಿಗಾದ ಅವಮಾನಕ್ಕೆ ಈ ಬೆಂಡೆಕಾಯಿಯ ಕಾರಣ ಅಂತ ಅವತ್ತಿಂದ ಇವತ್ತಿನವರೆಗೂ ಬೆಂಡೆಕಾಯಿನ ದ್ವೇಷಿಸ್ತಾನೆ ಇದ್ದಾಳೆ. ಅವರೇ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನನಗೆ ಬೆಂಡೆಕಾಯಿ ಮಾಡ್ಕೊಡ್ತೀರಾ ಪ್ಲೀಸ್? ಮಾಡ್ಕೊಡ್ತೀನಿ. ಚಂದನ್ ಅವ್ರೆ, ಬೆಂಡೆಕಾಯಿ ಖಾಲಿ ಆಗದೆ ನಮ್ ಬಾಬು ಬಂದ್ಮೇಲೆ ತರಿಸಿ ಮಾಡ್ಕೊಡ್ತೀನಿ. ಅದಕ್ಕೆ ನೀವೇನ್ ಚಿಂತೆ ಮಾಡ್ಬೇಡಿ ಪುಟ್ಮಲಿ ಅವರೇ, ಎಳೆ ಆಗಿರೋ ಬೆಂಡೆಕಾಯಿನ ನಾನ್ ತರ್ತೀನಿ, ನೀವು ರುಚಿಯಾಗಿ ಮಾಡ್ಕೊಟ್ರೆ ಸಾಕು. ಮಾಡ್ಕೊಡ್ತೀನಿ. ಆದ್ರೆ ಒಂದ್ ಕಂಡೀಷನ್ ಪುಟ್ಮಲಿ ಅವರೇ, ಯಾವುದೇ ಕಾರಣಕ್ಕೂ ಮಧುರಂಗ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ನಾನು ಯಾರಿಗೂ ಹೇಳಲ್ಲ ಬಿಡಿ, ಇದು ನಮ್ಮಿಬ್ಬರು ಸಿಗರೇಟ್. ಪುಟ್ಮಲಿ ಅವರೇ, ಅದು ಸಿಗರೇಟ್ ಅಲ್ಲ, ಸೀಕ್ರೆಟ್. ಹಿಡಿದ್ರಿ ಜಾಡ. ಆ ಬದನೆಕಾಯಿ, ಆ ಟೊಮಟೊ, ಆ ಬೀನ್ಸು, ಕೊನೆಗೆ ಸನ್ನಿ ಬೆರಳು. ಮಾಲ್ ಕೊಡೆಯಾ? ಏನ್ ಸರ್ ನೀವು ತರಕಾರಿನೆಲ್ಲ ಮಾಲ್ ಕೊಡೆಯ ಅಂತೀರಲ್ಲ. ಮಾತ್ ಬೇಡಪ್ಪ, ಬೆಂಡೆಕಾಯಿ ಕೊಡಪ್ಪ. ಸರ್, ನಿಮ್ಗೆ ಅಂತ ಇಷ್ಟು ತಂದಿನಿ, ಇಷ್ಟು ಬೇಕಾ ಇಲ್ಲ ಅರ್ಧ ಕೊಡ್ಲಾ? ಎಲ್ಲ ಕೊಡೆಯ. ಜಾನಿ, ಜಾನಿ, ಇದೆಷ್ಟು ಕೆಜಿ? 40 ರೂಪಾಯಿ ಸರ್. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ಇಲ್ಲೇನ್ ಮಾಡ್ತಿದ್ದೀರಾ? ತರಕಾರಿ ತಗೋತಿದ್ದೀನಿ. ನೀನಾ? ಡಾರ್ಲಿಂಗ್, ನನ್ನ ಇವನೇ ಬೆಂಡೆಕಾಯಿ ಮಾಡ್ತಿದ್ದು. ನೀನ್ ಯಾಕೋ ಮತ್ತೆ ನಮ್ಮ ಏರಿಯಾಗ ಬಂದೆ? ಡಾರ್ಲಿಂಗ್, ಅವನು ಬೆಂಡೆಕಾಯಿ ಮಾಡೋದು ಬಿಟ್ಬಿಟ್ಟಿದ್ದಾನೆ. ಅವನಿಗೂ ಬೆಂಡೆಕಾಯಿ ಕಂಡ್ರೆ ನಿನ್ನಷ್ಟೇ ದ್ವೇಷ ಅಲ್ವೇನೆ? ಹೌದು ಸರ್. ವಾವ್, ಸೋರೆಕಾಯಿ ಮೈ ಫೇವ್ರೆಟ್. ಅದ್ರಲ್ಲೂ ನೀವು ಇದ್ರಲ್ಲಿ ಸಾಂಬಾರ್ ಮಾಡ್ತಿದ್ರಲ್ಲ, ಅದಿನ್ನೂ ಇಷ್ಟ. ಜಾನಿ, ಇವತ್ತು ಇದೇ ಕುಕ್ ಮಾಡ್ತೀರಾ? ಕಟ್ಕೊಂಡ್ಮೇಲೆ ಮಾಡ್ಲೇಬೇಕಲ್ಲ. ಏನಂದ್ರಿ? ಮಾಡಿಟ್ಟಿರ್ತೀನಿ, ನೀನು ಹೋಗ್ ಬಾ ಅಂದೆ. ಸರಿ, ನಾ ಗ್ರೂಮಿಂಗ್ ಕ್ಲಾಸ್ ಹೋಗಿ ಬರ್ತೀನಿ, ಅಷ್ಟೇ ಸಾಂಬಾರ್ ಮಾಡಿ. ಯಾನಿ ಬಾಯ್, ಇದು ನಿಮ್ದಾ? ನಮ್ದಲ್ಲ. ರಾಕಿ ಅವರೇ, ಏನದು? ಡಾರ್ಲಿಂಗ್, ನೀನ್ ತಲೆ ಕೆಡ್ಸ್ಕೊಬೇಡ, ನಿಂಗೆ ಲೇಟ್ ಆಗುತ್ತೆ, ಹೊರಡು. ಸರ್, ದುಡ್ಡು? ಹೌದಲ್ಲ. ಆ ಟೊಮಟೊ, ಆ ಬದನೆಕಾಯಿ. ರಾಕಿ, ಕೊಡೋ ಅದನ್ನ. ನೀವು ಹೇಳಿದಲ್ಲ ಇದು ನಿಮ್ದಲ್ಲ ಅಂತ ಹೇಳಿ. ಅದು ನಂದೇ, ಕೊಡೋ. ನನಗೆ ಸುಳ್ಳು ಹೇಳುವವರನ್ನು ಕಂಡ್ರೆ ಇಷ್ಟ ಆಗುದಿಲ್ಲ. ನಾನು ಬೆಂಡೆಕಾಯಿ ಕೊಡುದಿಲ್ಲ. ಎಂತಕ್ಕಂದ್ರೆ ನನಗೆ ಕೂಡ ಬೆಂಡೆಕಾಯಿ ಅಂದ್ರೆ ಇಷ್ಟ. ನೀನು ಕೊಡ್ಲಿಲ್ಲ ಅಂದ್ರೆ ಇದೇ ಬೆಂಡೆಕಾಯಿನ ನಿನ್ ಬಾಯಿ ತುರ್ಕಿ ಸಾಯಿಸ್ಬಿಡ್ತೀನಿ. ಐ ಲೈಕ್ ಇಟ್. ಆದ್ರೂ ನಾನು ಬೆಂಡೆಕಾಯಿ ಕೊಡುದಿಲ್ಲ. ಕೊಡೋ ರಾಕಿ, ಕೊಡುದಿಲ್ಲ. ಕೊಡೋ. ಕೊಡುದಿಲ್ಲ. ಕೊಡ. ಓ ಮಧುರ ಬಾಬಿ, ರಾಕಿ. ಬೆಂಡೆಕಾಯಲ್ಲೋ? ಐ ಲೈಕ್ ಇಟ್. ಗುಲಗಂಜಿ
ಹೌದೌದು, ನನ್ನನ್ನ ಬೇರೆಯವ್ರ ಜೊತೆಗೆ ಹೋಲಿಸ್ಬೇಡಿ. ಐ ಮೀನ್ ನಿಮ್ ಗೌಡ್ರನ್ನ ಬೇರೆಯವ್ರ ಜೊತೆಗೆ ಹೋಲಿಸ್ಬೇಡಿ ಅಂದೆ. ಮಲ್ಲಿ ಅವರೇ, ಬೆಂಡೆಕಾಯಿ ತಂದಿದ್ದೀನಿ, ತಗೊಳ್ಳಿ. ಚಂದನ್ ಅವರೇ, ನಿಮ್ಗೋಸ್ಕರನೇ ಕೈಟ್ ಮಾಡ್ತಾ ಇದ್ದೇನೆ. ಅದು ಕೈಟ್ ಅಲ್ಲ, ವೆಯ್ಟ್. ಹಿಡಿದ್ರಿ ಜಾಡ. ಮಲ್ಲಿ ಅವರೇ, ಇವತ್ತು ರಾತ್ರಿ ಬೆಂಡೆಕಾಯಿ ಗೊಜ್ಜು ಮಾಡಿ ಇದೇ ಕಿಟಕಿ ಮೇಲೆ ಇಟ್ಬಿಡಿ. ನಾನು ರಾತ್ರಿ ಬಂದು ತಿಂದು ಹೋಗ್ತೀನಿ. ಮಾಡಿಟ್ಟಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಪುಟ್ಮಲ್ಲಿ ಅವರೇ. ನಾನಿನ್ ಬರ್ತೀನಿ. ಪಾಪ ಚಂದನ್ ಅವರು. ಅಂತೂ ಪಾಪು ನನ್ನ ಆಸೆನ ಈಡೇರಿಸ್ಬಿಟ್ರು. ಈಗಲೇ ಹೋಗಿ ಆ ಬೆಂಡೆಕಾಯಿ ತಿಂದು ಬಿಡ್ತೀನಿ. ಜಾನಿ, ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಊಟ ಮಾಡೋಣ. ಊಟ? ಡಾರ್ಲಿಂಗ್, ನಂಗೆ ಯಾಕೋ ಹೊಟ್ಟೆ ಸರಿಯಿಲ್ಲ, ನೀನು ಊಟ ಮಾಡು. ಯಾಕೆ ಹೊಟ್ಟೆಗೇನಾಯ್ತು? ಅದು ಗೋಬಿ ತಿಂದ್ಬಿಟ್ಟಿದ್ದೆ, ಜೀರ್ಣ ಆಗಿಲ್ಲ. ನಾನು ನಿಮಗೆ ಎಷ್ಟು ಸತಿ ಹೇಳಿದ್ದೀನಿ ರೋಡ್ ಸೈಡ್ ಫುಡ್ ತಿನ್ಬೇಡಿ ಅಂತ. ನನ್ನ ಮಾತೇ ಕೇಳಲ್ಲ. ಸರಿ, ಹೋಗಿ ಊಟ ಮಾಡ್ತಿರ್ತೀನಿ, ಅಷ್ಟ್ರಲ್ಲಿ ಬನ್ನಿ. ಜಾನಿ, ಡಾರ್ಲಿಂಗ್, ನೀನು ಊಟ ಮಾಡ್ಲಿಲ್ವಾ? ನಂಗೊಬ್ಳೆ ಊಟ ಮಾಡೋಕ್ ಮನ್ಸೇ ಆಗ್ತಿಲ್ಲ. ಇಷ್ಟವಾದ ಸೋರೆಕಾಯಿ ಸಾಂಬಾರ್ನ ಇಷ್ಟವಾದವ್ರ ಜೊತೆ ತಿಂದ್ರೆ ತಾನು ಇನ್ನೂ ಜಾಸ್ತಿ ಇಷ್ಟ ಆಗೋದು. ನಿಮ್ಮ ಹೊಟ್ಟೆ ಸರಿ ಹೋಗ್ಲಿ, ನಿಮ್ಮ ಜೊತೆನೆ ಕುತ್ಕೊಂಡು ಊಟ ಮಾಡ್ತೀನಿ. ವಾಟ್ ಹ್ಯಾಪನ್ ಜಾನಿ? ಅದು ಒಂದು ಕಳ್ಳ ನಾಯಿ ಕಂಡೋರ್ ಮನೆ ಕದ್ದು ತಿಂತಾ ಇದೆ. ಇಲ್ಲಿ ಯಾವ ನಾಯೂ ಇಲ್ವಲ್ಲ. ಅಲ್ಲಿ ರಾಕಿರಿ ಅವ್ರು ಮಾತ್ರ ಇದಾರೆ. ಅವ್ರ ಹಿಂದೆ ಹೋಯ್ತು. ಹೊಟ್ಟೆ ತುಂಬಾ ನೋಯ್ತಿದ್ಯಾ? ಡಾಕ್ಟರ್ನ ಕರ್ಸ್ಲಾ? ಬೇಡ, ಡಾಕ್ಟರ್ನ ಕರ್ಸೋಂಥದ್ದು ಏನಾಗಿಲ್ಲ. ನೀವಿವತ್ತು ತುಂಬಾ ವಿಚಿತ್ರವಾಗಿ ಆಡ್ತಿದ್ದೀರಾ ಜಾನಿ. ಡಾರ್ಲಿಂಗ್, ಪ್ಲೀಸ್ ಅರ್ಥ ಮಾಡ್ಕೋ, ನನ್ನ ಒಂಟಿಯಾಗಿರಕ್ ಬಿಡು. ಓಕೆ, ಯು ಟೇಕ್ ಕೇರ್. ಐ ಲೈಕ್ ಇಟ್. ರಾಕಿರಿ ಅವರೇ, ಒಂದ್ ನಿಮಿಷ ಬನ್ನಿ. ಬಂದೆ ಮಧುರ ಬಾಬಿ. ಡಾರ್ಲಿಂಗ್, ಅವನ್ನೇ ಕರೀತಿದ್ಯಾ? ಜಾನಿ, ವೇಟ್. ಐ ಲೈಕ್ ಇಟ್. ನೋಡಿದ್ರ ಜಾನಿ ಬಾಯಿ, ಬೆಳಿಗ್ಗೆ ಇವತ್ತು ನನ್ನ ಹತ್ರ ಬೆಂಡೆಕಾಯನ್ನು ಕಿತ್ಕೊಂಡು ಹೋದ್ರಿ. ಈಗ ಬೆಂಡೆಕಾಯಿಯನ್ನು ತಿನ್ನುವ ಭಾಗ್ಯ ನನಗೆ ಬಂತು. ಯಾವ ಬೆಂಡೆಕಾಯಿ ಯಾರ ಬಾಯಿಗೂ. ರಾಕಿರಿ ಅವರೇ, ಇದರಲ್ಲಿ ಅನ್ನ ಸೋರೆಕಾಯಿ ಸಾಂಬಾರ್ ಎರಡೂ ಇದೆ, ಊಟ ಮಾಡ್ಕೊಳ್ಳಿ. ಡಾರ್ಲಿಂಗ್, ಮಾಡಿರೋದನ್ನೆಲ್ಲ ಇವನು ಕೊಟ್ಬಿಟ್ರೆ ನಾನೇನ್ ತಿನ್ಲಿ? ಜಾನಿ, ಇಂಥ ಪರಿಸ್ಥಿತಿಲಿ ನೀವು ಊಟ ಮಾಡಬಾರ್ದು. ಇವತ್ತೊಂದ್ ದಿವಸ ಉಪವಾಸ ಮಾಡಿ, ಆಗ ನಿಮ್ ಹೊಟ್ಟೆನೂ ಸರಿ ಹೋಗುತ್ತೆ, ಮನ್ಸು ಸರಿ ಹೋಗುತ್ತೆ. ಅಲ್ಲಿ ತನಕ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಐ ಲೈಕ್ ಇಟ್. ಲೈಕ್ ಇಟ್. ಥ್ಯಾಂಕ್ಸ್ ಜನನ್ನ. ಯಾಕೆ? ಈಗಷ್ಟೇ ಪುಟ್ಟಕ್ಕ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿಯನ್ನು ಮಾಡಿಟ್ಟಿದ್ದನ್ನು ತಿಂದು ಹೊಟ್ಟೆ ತುಂಬಿತ್ತು. ಮಧುರ ಬಾಬಿ ಬೇರೆ ಪ್ರೀತಿಯಿಂದ ಫುಡ್ ಕೊಟ್ಟಿದ್ರು. ತಿನ್ನು ಅಂದ್ರೆ ಹೊಟ್ಟೆಯಲ್ಲಿ ಜಾಗೆ ಕಾಲಿಲ್ಲ. ನೀವು ಹೊಡೆದು ನನ್ನ ಹೊಟ್ಟೆಯ ಜಾಗೆಯನ್ನು ಖಾಲಿ ಮಾಡಿದ್ರಿ. ಈಗ ಇದನ್ನು ಒಟ್ಟರಸಿ ಮುಗ್ತೇನೆ. ಏನೋ ಡೀಲ್ ಮಾಡ್ತಾರಂಗಿತ್ತು. ನಾನು ಏನಾದ್ರು ಮಾಡ್ಕೊತೀನಿ, ನಿಮ್ಗೇನ್ರಿ? ಕೊಡ್ರಿ. ಮೊದ್ಲು ಅದ್ರಲ್ಲಿ ಏನದ ಅಂತೇಳಿ ಆಮೇಲೆ ಕೊಡ್ತೀನಿ. ಅದ್ರಲ್ಲಿ ಇನ್ನೇನಿರುತ್ತೆ? ಏನೋ ಇರುತ್ತೆ, ಕೊಡ್ರಿ. 7 ಗಂಟೆ ಕೊಡಲ್ಲ, ಏನಿದ್ದು ಅಂತ ಹೇಳಿ. ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಕೊಡ್ರಿ. ನಾನ್ ಕೊಡಲ್ಲ. ಕೊಡ್ರಿ. ರಾಖಿ, ಪ್ಲೀಸ್ ಕೊಡ. ನಮಸ್ತೆ ಅಣ್ಣ ಹೊಂಟಿ. ಚಂದನ್ ಅವ್ರೆ, ಯಾಕೆ ಹಿಂಗ್ ಓಡ್ ಬರ್ತಾ ಇದೀರಿ? ಯಾವ್ದೋ ಹುಚ್ಚನ ಎಟ್ಟಿಸ್ಕೊಂಬಂತು. ಹಂಗಂದರಿಯಾ? ನಿನ್ನೆ ರಾತ್ರಿ ಮಾಡಿಟ್ಟಿದ್ದು ಬೆಂಡೆಕಾಯಿ ಪಲ್ಯ ಹೆಂಗಿತ್ತು? ತಿಂದಿದ್ರೆ ತಾನೇ ಹೇಗಿತ್ತು ಅಂತ ಹೇಳೋಕೆ. ನೀವು ಮಾಡಿಟ್ಟಿದ್ ಪಲ್ಯನೆಲ್ಲ ರಾಖಿರೇ ತಿಂದ್ಬಿಟ್ಟ. ನನ್ನ ಕಣ್ಣು ಮುಂದೆನೆ ಅವ್ನು ತಿಂತಾ ಇದ್ರೆ ನನ್ನ ಕಣ್ಣಲ್ಲೇ ರಕ್ತ ಬರ್ತಿತ್ತು. ಅದು ಡೋಂಟ್ ನರಿ ಅಲ್ಲ, ಡೋಂಟ್ ವರಿ. ಹಿಡಿದ್ರಿ ಜಾಡ. ಇವತ್ ನಾನೇ ಬೆಂಡೆಕಾಯಿ ತಂದು ನಾನೇ ನನ್ನ ಕೈಯಾರ ಮಾಡಿಟ್ಟಿರ್ತೀನಿ. ಇಷ್ಟಪಟ್ಟವ್ರಿಗೆ ಕಷ್ಟ ಕೊಡಕ್ಕಾಗತ್ತಾ? ಯಾರಂದ್ರಿ? ನೀವು ಹೊರಗಡೆ ಹೋದ್ರೆ ನಿಮ್ ಸೌಂದರ್ಯ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನೇ ಬೆಂಡೆಕಾಯಿ ತಂದಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ಕೊಡಿ, ರಾತ್ರಿ ತಿಂದು ಬಿಡ್ತೀನಿ. ಮಾಡಿ ಅದೇ ಕಿಟ್ಕಿಲಿ ಇಟ್ಟಿರ್ತೀನಿ, ಆಯ್ತಾ? ಥ್ಯಾಂಕ್ ಯು ಪುಟ್ಮಲ್ಲಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾನಿನ್ ಬರ್ತೀನಿ. ಬಾಯ್. ಆಮೇಲೆ ಪುಟ್ಮಲಿ
ಅಣ್ಣಪ್ಪನವರು ಯಾನ ಕೊಟ್ಬಿಟ್ಟು ರಾತ್ರಿಗೆ ಬರ್ತೀನಿ ಅಂದ್ರು ಯಾನದು ಅದು ಅದು ಅಯ್ಯ ನಮ್ಮೂರ್ ಕೋಲೆ ಬಸ್ ಒಂಥರ ಯಾಕೆ ತಲೆ ಆಡ್ಸಿರಿ 7ವರೆಗೂ ತಡ್ಕೊಳ್ಳಿ ಇದನ್ನ ತಂದ್ಕೊಟ್ಬಿಟ್ಟು ಪಲ್ಯ ಮಾಡ್ಕೊಡಿ ಅಂದ್ರು. ಯಾಕ ನಳ ಮಹಾರಾಜರ್ಗೆ ಅವ್ರ ಹಟ್ಟಿಲ್ ಮಾಡ್ಕೊಂಡು ತಿನ್ನಕ್ಕೆ ಏನ್ ಮೊಲ್ಲಾಗ್ರುವ ಅದು ಹಂಗಲ್ಲ, ಮಧುರ ಅವ್ರಿಗೆ ಬೆಂಡೆಕಾಯಿ ಅಂದ್ರೆ ಇಷ್ಟ ಇಲ್ವಂತೆ. ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡ್ಕೊಂಡು ತಿನ್ನಕ್ ಆಗಲ್ವಲ್ಲ, ಅದಕ್ಕೆ ಇಲ್ಲಿ ತಂದ್ಕೊಟ್ಬಿಟ್ಟು ಮಾಡ್ಕೊಡಿ ಅಂದ್ರು. ಹಂಗಾರೆ ಸನ್ನಿ ಬೆರಳು ಅಂದ್ರೆ ಬೆಂಡೆಕಾಯಿ. ಮಧುರ ಅವ್ರಿಗೆ ಈ ವಿಷಯನ ಹೇಳ್ಬಿಟ್ಟು ಅವ್ರಿಗೆ ಹತ್ರ ಆಗ್ಬಿಡ್ಬೇಕು. ಯಾಕೆ ಪವರ್ ತರ ನಿಂತ್ಕೊಬಿಟ್ರಿ? ಅದು ಪವರ್ ಅಲ್ಲ ಕಮ್ಮಿ, ಟವರು ಹಿಡಿದ್ರಿ ಜಾಡ. ಆಮೇಲೆ ಪುಟ್ಮಲ್ಲಿ ಯಾವುದೇ ಕಾರಣಕ್ಕೂ ಅಣ್ಣಪ್ಪನವ್ರಿಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಡ್ಬಾರ್ದು. ಪಾಪ ಅವ್ರು ನಾನು ಮಾಡ್ಕೊಡ್ತೀನಿ ಅಂತ ಆಸೆ ಇಟ್ಕೊಂಡವ್ರೆ. ಹಾಸನಾರು ಇಟ್ಕೊಂಬರ್ಲಿ, ಮೊಕ್ಕ ದೋಸೆನಾರು ಇಟ್ಕೊಳ್ಳಿ, ಮಾಡ್ಕೊಡ್ಬಾರ್ದು ಅಂದ್ರೆ ಮಾಡ್ಕೊಡ್ಬಾರ್ದು. ನನ್ನ ಮಾತು ಮೀರಿ ಮಾಡ್ಕೊಟ್ರೆ ನನ್ನ ಮೇಲೆ ಆಣೆ ಅನ್ನಲ್ಲ. ಬಂದವ್ರಿಗೆ ಊಟ ಹಾಕ್ಬೇಕಲ್ವಾ? ಹಾಕು ಹಾಕು, ಆಣೆ ಹಾಕಿ ನೀ ಸತ್ತೋಗ್ಬಿಡ್ತೀನಿ. ಏನಿದು ಅಪಸ್ವರ? ಬಿಡ್ತು, ನಾ ಮಾಡ್ಕೊಡಲ್ಲ ಬಿಡಿ. ದಟ್ಸ್ ಗುಡ್ ಗರ್ಲ್, ಸೋ ಸ್ವೀಟ್. ಚಂದನ್ ಅವ್ರೆ, ಐಮ್ ಸಾರಿ. ಮಧುರ ಅವ್ರೆ ಅಣ್ಣಪ್ಪನವ್ರು ಅಟ್ಟಿಲಿಲ್ವಾಳಿ ಅವರು ಯಾಕೆ ಗೊತ್ತಾಯ್ತು ಬಿಡಿ, ಪಾಲಿಸಿ ಮಾಡ್ಸಕ್ ಆಚ್ಕೋಗಾರೆ ಅನ್ನಿ. ನೀವೇನ್ ಬಂದಿದ್ದು? ಅದು ನನ್ನ ಕೋಟನ್ ಗುಂಡಿ ಕಿತ್ತೋಗ್ಬಿಟ್ಟಿತ್ತು ಅನ್ನಿ. ಪುಟ್ಮಲಿ ಬೇರೆ ಅಟ್ಟಿಲಿಲ್ಲ. ನಿಮ್ದೇನೋ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಕೋಮಲವಾದ ಕೈನಿಂದ ಹೊಲ್ಕೊಟ್ಟಾರೆ. ಅದಕ್ಕೆ ಯಾಕೆ ಸಂಕೋಚ ಗೌಡ್ರೆ, ಕೊಡಿ ಹೊಲ್ದು ಕೊಡ್ತೀನಿ. ನೋವಾಯ್ತಾ? ಇಲ್ಲ ಕಂಬಿಡಿ, ಈ ನೋವು ಒಂಥರ ಸುಖ ಇದೆ. ಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಪ್ಪಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲೇ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು, ಕಾಡಿಸಿ ಪೀಡಿಸಿ ಮುಟ್ಟಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ಗೌಡ್ರೆ, ನೀವು ಈ ಶರ್ಟ್ ಹಾಕೊಂಡು ಹೋಗಿ, ನಾನು ಕೋಟೆಗೆ ಬಟನ್ ಹಾಕಿಟ್ಟಿರ್ತೀನಿ. ಥ್ಯಾಂಕ್ ಯು. ಬೇಡ ಕಂಬುಡಿ, ನಾನು ನಿಮ್ಮ ತಾವು ಬೇರೆ ವಿಷಯ ಹೇಳಕ್ ಬಂದು. ಏನ್ ವಿಷಯ? ಅದು ಒತ್ತರನೇ ತರಕಾರಿವ ನನ್ಗೆ ಇಷ್ಟಿಲ್ದಾರ ತರಕಾರಿನ ದರ್ಶನ ಮಾಡಿಸಿ ಮೂಡ್ ಆಫ್ ಮಾಡ್ಬಿಟ್ಟ. ಹೌದಾ? ಯಾವ ತರಕಾರಿ? ಬೆಂಡೆಕಾಯಿ. ಚೀ, ನಂಗ ಹೆಸರು ಕೇಳಿದ್ರೇನೆ ಆಗಲ್ಲ. ನಿಮ್ಗೂ ಬೆಂಡೆಕಾಯಿ ಇಷ್ಟ ಇಲ್ವಾ? ಮಾದಪ್ಪ ನಾನೇನು ಇಷ್ಟ ಇಲ್ಲ. ನಾನು ಚಿಕ್ಕವನಾಗಿದ್ದಾಗಿಂದ ಇಲ್ಲಿವರೆಗೂ ಅದನ್ನ ಕಂಡ್ರೆ ಆಗಲ್ಲ. ನಿಮ್ಗೂ ಇಷ್ಟ ಇಲ್ವಾ? ನಂಗೂ ಅಷ್ಟೇ, ಐ ಹೇಟ್ ಬೆಂಡೆಕಾಯಿ. ಅಲ್ಲ ಮಧುರವ್ರೆ, ನಿಮ್ಗೆ ಇಷ್ಟ ಇಲ್ಲ ಸರಿ, ಆದ್ರೆ ಅಣ್ಣಪ್ಪನವ್ರಿಗೆ ಇಷ್ಟ ಇಲ್ವಾ? ನೋ, ಅವ್ರಿಗೂ ಇಷ್ಟ ಇಲ್ಲ. ಗೋಬರಾಮಂತರ ನಿಮ್ಮ ಮುಂದೆ ಇದ್ದು ಆಚೆಗೋಗಿ ಕದ್ದು ಮುಚ್ಚಿ ತಿನ್ಬಿಟ್ರೆ? ನೋ ಚಾನ್ಸ್. ಅವ್ರ ಬೆಂಡೆಕಾಯಿ ತಿಂದಿದ್ ಗೊತ್ತಾದ್ರೆ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಹಂಗೆ ಮಾಡಬೇಡಿ, ನಂಗೆ ನೋವಾಯ್ತದೆ. ಅಂದ್ರೆ ಅವ್ರು ತಿಂದಿರೋ ಥರ ಸರ್ಪ್ ಗೌಲ ಹಾಕೊಂಡು ನಾನು ನೋಡ್ಕೊತೀನಿ. ನೀವು ಮಾತ್ರ ನಾನು ಬಿಟ್ಟು ಹೋಗ್ಬೇಡಿ, ಅಂದ್ರೆ ಈ ಅಟ್ಟಿ ಬಿಟ್ಟು ಹೋಗ್ಬೇಡಿ ಅಂದು. ಹಾಯ್ ಬಾಬು. ನನ್ ಪಾಪು ಅಲ್ಲ, ಪಾಂಡಪುರದ ಪುಟ್ಮಲಿ ಅಂತ ಕರೀರಿ. ಸಾರಿ, ಪಾಂಡುಪುರದ ಪುಟ್ಮಲ್ಲಿ ಅವರೇ, ಬೆಂಡೆಕಾಯಿ ಪಲ್ಯ ಆಯ್ತಾ? ತಕೊಳ್ಳಿ. ಇದೇನ್ ಪುಟ್ಮಲ್ಲಿ ಅವರೇ, ಬರೀ ಬೆಂಡೆಕಾಯಿ ಕೊಡ್ತಿದ್ದೀರಾ, ಪಲ್ಯ ಮಾಡ್ಲಿಲ್ವಾ? ಕ್ಷಮಿಸ್ಬಿಡಿ ಚಂದನ್ ಅವ್ರೆ, ನಿಮಗ್ ಪಲ್ಯ ಮಾಡ್ಕೊಟ್ರೆ ನಮ್ ಬಾಬಣ್ಣ ಪ್ರಾಣ ಕಳ್ಕೊಡ್ತೀನಿ ಅಂದ್ರು. ಒಳ್ಳೆ ಅವಕಾಶ ಯೂಸ್ ಮಾಡ್ಕೊಳ್ಳಿ. ಬಿಡ್ತು ಅನ್ನಿ, ನಮ್ ಬಾಬಣ್ಣ ನನ್ ಪಾಲ್ಗೆ ದೇವ್ರಿದ್ದಂಗೆ. ದೇವ್ರ ಮಾತನ್ನ ನಾನು ಮೀರಲ್ಲ, ನಿಮಗ್ ಪಲ್ಯ ಮಾಡ್ಕೊಡಲ್ಲ. ಪುಟ್ಮಲ್ಲಿ ಅವರೇ, ಸನ್ನಿ ಲಿಯೋನ್ನ ನೀನೇ ಇಟ್ಕೋ. ಐ ಲೈಕ್ ಇಟ್. ಡಾರ್ಲಿಂಗ್, ಬನ್ನಿ ಡಿನ್ನರ್ ಮಾಡಿ. ನನ್ಗೆ ಹಸುವಿಲ್ಲ. ನಿಮ್ಗೋಸ್ಕರ ಅಂತ ಒಂದು ಸ್ಪೆಷಲ್ ಐಟಮ್ ಮಾಡಿದ್ದೀನಿ, ಬನ್ನಿ. ಬೇಡ ಅಂತ ಹೇಳಿದ್ನಲ್ಲ. ಇದ್ರಲ್ಲಿ ಏನಿದೆ ಗೊತ್ತಾ? ಇನ್ನೇನಿರುತ್ತೆ, ಅದೇ ಬದನೆಕಾಯಿ ಪಲ್ಯ.
ಇಲ್ಲಿ ನೋಡಿ. ಯಾಕೇನಾಯ್ತು? ಡಾರ್ಲಿಂಗ್, ಇದು ನನ್ನ ಕಣ್ಣಿಗೆ ಬೆಂಡೆಕಾಯಿ ತರ ಕಾಣ್ತಿದೆ. ಬೆಂಡೆಕಾಯಿ ತರ ಕಾಣಿಸ್ತಾ, ಇನ್ನೇನು ತೊಂಡೆಕಾಯಿ ತರ ಕಾಣಿಸುತ್ತಾ? ಇದನ್ನ ನಾನು ನಿಮ್ಗೋಸ್ಕರ ಅಂತಾನೆ ಮಾಡಿದ್ದು, ತಗೊಳ್ಳಿ. ಹಿಂಗ್ ನನಗೆ ನಂಬೋಕೆ ಆಗ್ತಿಲ್ಲ. ಏನು ಇಷ್ಟು ವರ್ಷ ಆದ್ಮೇಲೆ ಈ ಬದಲಾವಣೆ? ಪುಟ್ಮಲ್ಲಿ ಅವರೇ ನನ್ನ ಬದಲಾಯಿಸಿದ್ದು. ಪುಟ್ಟಮಲ್ಲಿ ಅವರ? ನಂಗೆ ಮೂಲಂಗಿ ಅಂದ್ರೆ ಒಂಚೂರು ಇಷ್ಟ ಇಲ್ಲ ಅನ್ನಿ. ಆದ್ರೆ ನಮ್ಮ ಬಾಬಣ್ಣಂಗೆ ವಾರಕ್ಕೆ 2 ದಿವಸ ಮೂಲಂಗಿ ಸಾರು ಬೇಕೇ ಬೇಕು. ಅದಕ್ಕೆ ನನ್ಗಿಷ್ಟ ಇಲ್ಲ ಅಂದ್ರು ನಮ್ಮ ಬಾಬಣ್ಣಂಗೋಸ್ಕರ ಪ್ರೀತಿಯಿಂದ ಮಾಡ್ಕೊಡ್ತೀನಿ. ಗಂಡನ ಇಷ್ಟ ಕಷ್ಟ ನೋಡ್ಕೊಳ್ಳೋದು ಎಂಡ್ರಾದಳು ಕರ್ತವ್ಯ ಅಲ್ವ್ರ? ಅದಕ್ಕೆ ನಿಮ್ಗಿಷ್ಟ ಅಂತ ಮಾಡಿದ್ದೀನಿ, ತಿನ್ನಿ. ಪುಟ್ಟಮಲ್ಲಿ ಅವರೇ, ಸೋ ಸ್ವೀಟ್. ಪುಟ್ಟಮಲ್ಲಿ ಅವರು ತುಂಬಾ ಒಳ್ಳೆಯವರು ಅಂದೆ. ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ನಂತ ಹೆಂಡತಿನ ಪಡಿಯಕ್ಕೆ ಅದಕ್ಕಿಂತ ಹೆಚ್ಚಿಗೆ ಪುಣ್ಯ ಮಾಡಿರ್ಬೇಕು.